ಎಲ್ಲ ವಿದ್ಯಾರ್ಥಿಗಳಿಗೆ ವೆಲ್ಕಮ್ ಟು NSN ಎಜುಕೇಷನ್. ಸೊ ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ಗುಡ್ ಮಾರ್ನಿಂಗ್. ಹೋದ ಒಂದು ಕ್ಲಾಸಲ್ಲಿ ಈ ಒಂದು ಸಮಾಜಶಾಸ್ತ್ರ ಅಂದರೆ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಇರ್ತಕ್ಕಂಥ ಸಮಾಜಶಾಸ್ತ್ರ ಒಂದು ಪಠ್ಯಪುಸ್ತಕದ ಒಂದು ಅಧ್ಯಾಯಗಳು ಒಟ್ಟು ಎಷ್ಟಿವೆ ಅಂತಕ್ಕಂಥದ್ದು. ಆ ಒಂದು 8 ಅಧ್ಯಾಯಗಳಲ್ಲಿ ನಾವು ಏನೇನು ನೋಡಬಹುದು ಅಂತಕ್ಕಂಥದ್ದು ಆ ಒಂದು ವಿಡಿಯೋದಲ್ಲಿ ನೋಡಿದ್ದೇವೆ. ಅದೇ ರೀತಿಯಾಗಿ ಇವತ್ತಿನ ಈ ಒಂದು ಕ್ಲಾಸಲ್ಲಿ ನಾವು ಮೊದಲನೇ ಅಧ್ಯಾಯ ಆಗಿರ್ತಕ್ಕಂತಹ ಭಾರತೀಯ ಸಮಾಜದ ನಿರ್ಮಾಣ ಮತ್ತು ಜನಸಂಖ್ಯಾಶಾಸ್ತ್ರ ಅಂತಕ್ಕಂಥದ್ದು ಈ ಒಂದು ಅಧ್ಯಯನವನ್ನು ನಾವು ಇವಾಗ ನೋಡೋಣ, ಆಯಿತಾ? ಈ ಒಂದು ಅಧ್ಯಾಯದ ಟೈಟಲ್ ಏನಂತ ಹೇಳಿದ್ರೆ ಭಾರತೀಯ ಸಮಾಜದ ನಿರ್ಮಾಣ ಅಂತಕ್ಕಂಥದ್ದು. ಅಂದರೆ ಈ ಒಂದು ನಮ್ಮ ಭಾರತ ದೇಶದಲ್ಲಿ ಸಮಾಜ ಅಂತಕ್ಕಂಥದ್ದು ಯಾವ ಥರ ನಿರ್ಮಾಣ ಆಯಿತು, ಅಂದರೆ ಸೊಸೈಟಿ ಅಂತಕ್ಕಂಥದ್ದು ಯಾವ ಥರ ನಿರ್ಮಾಣ ಆಯಿತು ಅಂತಕ್ಕಂಥದ್ರ ಬಗ್ಗೆ, ಮತ್ತು ಜನಸಂಖ್ಯಾಶಾಸ್ತ್ರ ಅಂದರೆ 1947ಕ್ಕಿಂತ ಮುಂಚೆ ಯಾವ ಥರ ಇತ್ತು, ಇವಾಗ ಯಾವ ಥರ ಇದೆ ಅಂತಕ್ಕಂಥದ್ರ ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ ನಾವು ತಿಳ್ಕೊಳ್ತೀವಿ ಅಂತಕ್ಕಂಥದ್ದು. ಪ್ರತಿಯೊಂದು ಪಾಠದಲ್ಲಿರ್ತಕ್ಕಂಥ ತನ್ನದೇ ಆದಂತಹ ಒಂದು ಉದ್ದೇಶ ಇದ್ದೇ ಇರುತ್ತೆ. ಅದಕ್ಕಾಗಿ ಆ ಒಂದು ಅಧ್ಯಾಯಗಳನ್ನು ಕೊಟ್ಟಿರ್ತಾರೆ. ಅದೇ ರೀತಿಯಾಗಿ ಈ ಒಂದು ಪಾಠದಲ್ಲಿರ್ತಕ್ಕಂಥ ಮೇನ್ ಉದ್ದೇಶಗಳು ಏನಂತ ಹೇಳಿದರೆ, ವಿದ್ಯಾರ್ಥಿಯು ಭಾರತೀಯ ಜನಸಮೂಹದ ಲಕ್ಷಣಗಳನ್ನು ಅರಿಯಲು ಸಾಧ್ಯವಾಗುತ್ತದೆ ಅಂತಕ್ಕಂಥದ್ದು. ಅಂದರೆ ಈ ಒಂದು ನಮ್ಮ ಭಾರತ ದೇಶದಲ್ಲಿ ಅನೇಕ ರೀತಿಯ ಒಂದು ಸಮೂಹಗಳಿವೆ. ಅದರ ಒಂದು ಲಕ್ಷಣಗಳು ಏನಿದೆ ಅಂತ ನಮಗೆ ಅರಿವಿಲ್ಲ ಅಂತಕ್ಕಂಥದ್ದು. ಅದರ ಬಗ್ಗೆ ನಾವು ತಿಳ್ಕೊಳ್ಳೋಕ್ಕೆ ಈ ಒಂದು ಅಧ್ಯಾಯ ಸಹಾಯವಾಗುತ್ತದೆ ಅಂತಕ್ಕಂಥದ್ದು. ಅದಾದ ನಂತರ ಭಾರತೀಯ ಸಮಾಜವು ಒಂದು ಪುಟ್ಟ ಜಗತ್ತೆಂದು ಅರಿವಾಗುತ್ತದೆ ನಮಗೆಲ್ಲರಿಗೂ ಸಹಿತ. ಈ ಒಂದು ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಈ ಸಮಾಜ ಏನು ಸೊಸೈಟಿ ಇದೆಯಲ್ಲ, ಇದೊಂದು ಪುಟ್ಟ ಜಗತ್ತು ಅಂತಕ್ಕಂಥದ್ದು ನಮಗೆಲ್ರಿಗೂ ಗೊತ್ತಾಗ್ತದೆ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ನಮ್ಮ ದೇಶದ ಐಕ್ಯತೆ ಮತ್ತು ಭಾವೈಕ್ಯತೆಯನ್ನು ಅರಿಯಲು ಮತ್ತು ಪ್ರಶಂಸಿಸಲು ಸಾಧ್ಯವಾಗುತ್ತದೆ ಅಂತಕ್ಕಂಥದ್ದು. ನಮ್ಮ ದೇಶ ಐಕ್ಯತೆ ಅಂದರೆ ನಾವೆಲ್ಲರೂ ಒಂದೇ ಎಂಬತಕ್ಕಂಥ ಒಂದು ಭಾವನೆಯಿಂದ ಕೂಡಿರ್ತೀವಿ, ಮತ್ತು ಭಾವೈಕ್ಯತೆ ಎಲ್ಲರೂ ಸಹೋದರಿಯರಂತೆ ನಾವೆಲ್ಲರೂ ಒಬ್ಬರನ್ನೊಬ್ಬರು ಅಂದ್ಕೊಳ್ತೀವಲ್ಲ, ನಾವೆಲ್ಲರೂ ಒಂದೇ ಎಂಬತಕ್ಕಂಥದ್ರ ಬಗ್ಗೆ, ಅದರ ಬಗ್ಗೆ ಸಹಿತ ಅರಿಯಲು ಮತ್ತು ಅದರ ಬಗ್ಗೆ ಒಂದು ಪ್ರಶಂಸಿಸಲು ಸಾಧ್ಯವಾಗುತ್ತದೆ ಅಂತಕ್ಕಂಥದ್ರ ಬಗ್ಗೆ. ಅದೇ ರೀತಿಯಾಗಿ ರಾಷ್ಟ್ರೀಯತೆಗೆ ಅಡ್ಡಿಯಾಗಿರುವ ಸಾಮಾಜಿಕ ಅಪಾಯಗಳನ್ನು ತಿಳಿಯಲು ಸಾಧ್ಯವಾಗುತ್ತದೆ ಅಂತಕ್ಕಂಥದ್ದು. ಅಂದರೆ ಈ ಒಂದು ನಮ್ಮ ರಾಷ್ಟ್ರೀಯತೆಗೆ ಅಡ್ಡಿಯಾಗಿರ್ತಕ್ಕಂಥ ಒಂದು ಸಾಮಾಜಿಕ ಅಪಾಯಗಳು ಯಾವ್ಯಾವಿವೆ, ಏನೇನಿವೆ ಅಂತಕ್ಕಂಥದ್ರ ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ ನಾವು ತಿಳ್ಕೊಳ್ಬಹುದು ಅಂತಕ್ಕಂಥದ್ದು. ಸರಿ, ಈ ಒಂದು ಪಾಠದ ಉದ್ದೇಶಗಳನ್ನು ನಾವು ನೋಡಿದ್ದೀವಲ್ವ. ಇವಾಗ ಡೈರೆಕ್ಟಾಗಿ ನಾವು ಪಾಠಕ್ಕೆ ಹೋಗೋಣ, ಸರಿನಾ ಫ್ರೆಂಡ್ಸ್? ಓಕೆ, ಈ ಒಂದು ಪಾಠದಲ್ಲಿ ಏನಿದೆ ಅಂತ ಹೇಳಿದ್ರೆ ಬಹುವಿಧ ಸಮಾಜದ ಉಗಮ ಅಂತಕ್ಕಂಥದ್ದು. ಈ ಒಂದು ಬಹುವಿಧ ಸಮಾಜದ ಉಗಮ ಯಾವ ಥರ ಆಯಿತು, ಯಾವ ಥರ ಇಲ್ಲ ಅಂತಕ್ಕಂಥದ್ದು ನಾವಿಲ್ಲಿ ನೋಡೋಣ. ಫಸ್ಟ್ ಆಫ್ ಆಲ್ ಆಗಿ ಅಂದರೆ ಇದರ ಒಂದು ಪರಿಚಯ, ಇಂಟ್ರಡಕ್ಷನನ್ನು ನಾವು ನೋಡಿದಾಗ, ಸುದೀರ್ಘವಾದ ಇತಿಹಾಸವಿರುವ ಭಾರತದ ಸಾಮಾಜಿಕ ರಚನೆಯು ಸಂಕೀರ್ಣವಾಗಿದೆ. ಒಂದು ಅಂದಾಜಿನ ಪ್ರಕಾರ 5,000 ವರ್ಷಗಳಷ್ಟು ಹಿಂದೆಯೇ ಭಾರತದ ಪ್ರಥಮ ನಾಗರಿಕತೆಯಾದ ಸಿಂಧೂ ನದಿಯ ನಾಗರಿಕತೆಯು ಅಸ್ತಿತ್ವದಲ್ಲಿತ್ತು ಅಂತಕ್ಕಂಥದ್ದು. ಅಂದರೆ ಸುದೀರ್ಘವಾದಂತಹ ಒಂದು ಇತಿಹಾಸ ಇರ್ತದೆ ನಮ್ಮೊಂದು ಭಾರತ ದೇಶಕ್ಕೆ. ಸುಮಾರು ಎಷ್ಟೋ ಸಾವಿರ ವರ್ಷಗಳ ಒಂದು ಇತಿಹಾಸವಿದೆ. ಈ ಒಂದು ನಮ್ಮ ಭಾರತ ದೇಶದ ಒಂದು ಇತಿಹಾಸ ಅಂತಕ್ಕಂಥದ್ದು ಸುದೀರ್ಘವಾದ, ಎಷ್ಟೋ ಒಂದು 5,000 ವರ್ಷಗಳ ಹಿಂದೆಯೇ ಒಂದು ಇತಿಹಾಸ ಇರ್ತಕ್ಕಂಥದ್ದು. ಅಂದರೆ ಸುದೀರ್ಘವಾಗಿರ್ತಕ್ಕಂಥ ಒಂದು ಇತಿಹಾಸ ಇದೆ ಅಂತಕ್ಕಂಥದ್ದು ಈ ಒಂದು ನಮ್ಮ ಭಾರತ ದೇಶ. ಇದರ ಒಂದು ರಚನೆ ಅಂತಕ್ಕಂಥದ್ದು ಒಂದು ಸಂಕೀರ್ಣವಾಗಿದೆ ಅಂತಕ್ಕಂಥದ್ದು. ಒಂದು ಅಂದಾಜಿನ ಪ್ರಕಾರ ಸುಮಾರು 5,000 ವರ್ಷಗಳಷ್ಟು ಹಿಂದೆಯೇ ಒಂದು ಪ್ರಥಮ ನಾಗರಿಕತೆ, ಅಂದರೆ ಭಾರತದ ಪ್ರಥಮ ನಾಗರಿಕತೆಯಾದ ಸಿಂಧೂ ನದಿಯ ನಾಗರಿಕತೆಯು ಅಸ್ತಿತ್ವದಲ್ಲಿತ್ತು ಅಂತಕ್ಕಂಥದ್ದು. ಅಂದರೆ ಇದೊಂದು ಇಂಪಾರ್ಟೆಂಟ್ ಕ್ವಶನ್ ನೋಡ್ರಿ. ಭಾರತದ ಪ್ರಥಮ ನಾಗರಿಕತೆ ಯಾವುದು ಅಂತ ಹೇಳ್ಬೋದು. ಅದಕ್ಕೆ ನೀವು ತಕ್ಕಂಥ ಉತ್ತರ ಏನು ಕೊಡಬೇಕಂದ್ರೆ ಸಿಂಧೂ ನಾಗರಿಕತೆ ಅಂತ ಸಹಿತ ಕೊಡ್ಬೋದು ಅಂತಕ್ಕಂಥದ್ದು. ಅಂದರೆ ನಮ್ಮ ಭಾರತ ದೇಶದ ಎಷ್ಟೊಂದು ಒಂದು ಹಳೆಯ ಒಂದು ಇತಿಹಾಸ ಇದೆ ನೋಡಿ. ಸುಮಾರು 5,000 ವರ್ಷಗಳ
ಗಳಷ್ಟು ಹಿಂದೆ ಒಂದು ಇತಿಹಾಸ ಇದೆ ಅಂತಕ್ಕಂಥದ್ದು. ಆ ಒಂದು 5,000 ವರ್ಷಗಳ ಹಿಂದೆ ಯಾವ ನಾಗರಿಕತೆ ಈ ಒಂದು ನಮ್ಮ ಭಾರತ ದೇಶದಲ್ಲಿ ಅಸ್ತಿತ್ವದಲ್ಲಿತ್ತು ಅಂತಕ್ಕಂಥದ್ದು ಅಂದರೆ ಅದು ಸಿಂಧು ನದಿಯ ನಾಗರಿಕತೆ ಅಂತ ಸಹಿತ ನಾವು ಹೇಳ್ಬೋದು ಅಂತಕ್ಕಂಥದ್ದು. ಅದಾದ ನಂತರ ಈ ಸುದೀರ್ಘ ಅವಧಿಯಲ್ಲಿ ವಿಭಿನ್ನ ಜನಾಂಗೀಯ ಮೂಲಗಳು ಭಾಷಾ ಕುಟುಂಬಗಳಿಗೆ ಸೇರಿದ ಹಲವಾರು ವಲಸೆಗಾರರು ಭಾರತಕ್ಕೆ ಬಂದರು ಅಂತಕ್ಕಂಥದ್ದು. ಈ ಒಂದು ಸುದೀರ್ಘವಾದಂತಹ ಒಂದು ಅವಧಿಯಲ್ಲಿ ಅನೇಕ ಜನಾಂಗೀಯ ಒಂದು ಮೂಲಗಳು ಸಹಿತ ಮತ್ತು ಭಾಷಾ ಕುಟುಂಬಗಳಿಗೆ ಅನೇಕ ಒಂದು ಭಾಷೆಗಳಿಗೆ ಹಲವಾರು ವಲಸೆಗಾರರು ನಮ್ಮ ಈ ಒಂದು ಭಾರತ ದೇಶಕ್ಕೆ ಬರ್ತಾರೆ ಅಂತಕ್ಕಂಥದ್ದು. ಹೀಗೆ ಬಂದವರು ಭಾರತದ ವೈವಿಧ್ಯತೆ, ಸಮೃದ್ಧಿ ಹಾಗೂ ಕ್ರಿಯಾಶೀಲತೆಗೆ ಒಂದು ಕಾರಣರಾಗ್ತಾರೆ ಅಂತಕ್ಕಂಥದ್ದು. ಸಮಕಾಲೀನ ಭಾರತದಲ್ಲಿ ವಿಕಾಸದ ವಿಭಿನ್ನ ಹಂತಗಳು ಒಟ್ಟಾಗಿಯೇ ಅಸ್ತಿತ್ವದಲ್ಲಿವೆ. ಈ ಒಂದು ನಮ್ಮ ಸಮಕಾಲೀನ ಹಂತದಲ್ಲಿ ಅಂದರೆ ಈ ಒಂದು ನಮ್ಮ ಸಮಕಾಲೀನ ಭಾರತದಲ್ಲಿ ವಿಕಾಸ, ಈ ಒಂದು ಸಮಕಾಲೀನ ಒಂದು ಭಾರತ ವಿಕಾಸ ಒಂದು ವಿಭಿನ್ನ ಹಂತಗಳು ಒಟ್ಟಾಗಿಯೇ ಅಸ್ತಿತ್ವದಲ್ಲಿರ್ತಕ್ಕಂಥದ್ದು. ಹಾಗೂ ನಾಗರಿಕ ಪೂರ್ವ ಬೇಟೆಗಾರರು, ಆಹಾರ ಸಂಗ್ರಾಹಕರು, ಪಾಳು ಬೇಸಾಯಗಾರರು, ವಿವಿಧ ಪ್ರಕಾರದ ಅಲೆಮಾರಿಗಳಂತಂದರೆ ಮೇಕೆ, ಕುರಿ ಮತ್ತು ಎಮ್ಮೆ, ಹಸುಗಳ ಪಾಲಕರು, ಅಲೆಮಾರಿ ವ್ಯಾಪಾರಿಗಳು, ಕುಶಲಕರ್ಮಿಗಳು ಅಂತಕ್ಕಂಥದ್ದು ನಾವಿಲ್ಲಿ ಕರಿತೀವಿ. ಅಂದರೆ ಮೇಕೆಗಳನ್ನು ಮೇಯಿಸೋದು ಮತ್ತು ಕುರಿಗಳನ್ನು ಹಾಗೂ ಎಮ್ಮೆಗಳನ್ನು, ಹಸುಗಳನ್ನು ಸಾಕುವುದು. ಅಲೆಮಾರಿ ವ್ಯಾಪಾರಿ ಅಂತಕ್ಕಂಥದ್ದು ಅಂದರೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗಿ ಅಲ್ಲಿ ತಮ್ಮ ಜೀವನಕ್ಕೆ ಬೇಕಾಗಿರ್ತಕ್ಕಂತಹ ಅವಶ್ಯಕತೆಗಳನ್ನು ಪೂರೈಸಿಕೊಂಡು ಅಲ್ಲಿ ಅವಶ್ಯಕತೆ ಮುಗಿತಲ್ಲ ಮತ್ತು ಬೇರೆ ಜಾಗಕ್ಕೆ, ಬೇರೆ ಪ್ರದೇಶಕ್ಕೆ ಅವರು ಹೊರಡ್ತಾರೆ. ಅದಕ್ಕೆ ನಾವು ಅಲೆಮಾರಿ ವ್ಯಾಪಾರಿಗಳಂತ ಕರಿತೀವಿ. ಹಾಗೂ ಕುಶಲಕರ್ಮಿಗಳು ಸಹಿತ ನೆಲೆ ನಿಂತ ಕೃಷಿಕರು, ಕುಶಲಕರ್ಮಿಗಳು, ಭೂಮಾಲೀಕರು ಮತ್ತು ಪ್ರಾಚೀನ ವಂಶಾವಳಿಗೆ ಸೇರಿದ ಕುಲೀನರು ಇತ್ಯಾದಿ. ಈ ಒಂದು ಸಮಕಾಲೀನ ಭಾರತದಲ್ಲಿ ಈ ಒಂದು ಸಮಕಾಲೀನ ನಮ್ಮ ಭಾರತ ವಿಕಾಸ ಆಗಬೇಕಂದ್ರೆ ವಿಭಿನ್ನ ಹಂತಗಳು ಅಸ್ತಿತ್ವದಲ್ಲಿವೆ ಅನ್ನೋದು ನಾವು ನೋಡ್ತೀವಿ. ಅದರಲ್ಲಿ ಇವರೆಲ್ಲರೂ ಬರ್ತಾರೆ ಅಂತಕ್ಕಂಥದ್ದು. ತದನಂತರ ಪ್ರಪಂಚದ ಬಹುತೇಕ ಎಲ್ಲ ಪ್ರಮುಖ ಧರ್ಮಗಳು, ಹಿಂದೂ ಧರ್ಮ, ಇಸ್ಲಾಂ, ಕ್ರೈಸ್ತ, ಬೌದ್ಧ, ಜೈನ, ಪಾರ್ಸಿಗಳು, ಸಿಖ್ ಮತ್ತು ಯಹೂದಿ ಧರ್ಮಗಳು ಭಾರತದಲ್ಲಿ ಕಂಡುಬರುತ್ತವೆ ಅಂತಕ್ಕಂಥದ್ದು. ಪ್ರಪಂಚದಲ್ಲಿ ಎಲ್ಲ ಪ್ರಮುಖ ಅನೇಕ ಧರ್ಮಗಳಿವೆ. ಆ ಒಂದು ಎಲ್ಲ ಧರ್ಮಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥ ಒಂದು ಧರ್ಮಗಳು ಯಾವುದು ಅಂತಂದರೆ ನಮ್ಮ ಭಾರತ ದೇಶದ ಒಂದು ಹಿಂದೂ ಧರ್ಮ ಆಗಿರ್ಬೋದು, ಇಸ್ಲಾಂ ಧರ್ಮ ಆಗಿರ್ಬೋದು, ಕ್ರೈಸ್ತ ಆಗಿರ್ಬೋದು, ಬೌದ್ಧ ಆಗಿರ್ಬೋದು, ಜೈನ, ಪಾರ್ಸಿ, ಸಿಖ್ ಮತ್ತು ಯಹೂದಿ ಧರ್ಮಗಳು ಇವೆಲ್ಲ ಎಲ್ಲಿ ಕಂಡು ಬರ್ತವೆ ಅಂತಕ್ಕಂಥದ್ದು ನಾವು ನೋಡಿದಾಗ ಅದು ನಮ್ಮ ಈ ಒಂದು ಭಾರತ ದೇಶದಲ್ಲಿ ಕಂಡು ಬರುತ್ತವೆ ಅಂತಕ್ಕಂಥದ್ದು ನಮಗಿಲ್ಲಿ ಹೆಮ್ಮೆಯ ವಿಷಯ ಅಂತಕ್ಕಂಥದ್ದು. ಈ ಪ್ರಮುಖ ಧರ್ಮಗಳಲ್ಲದೆ ನಂಬಿಕೆ ಮತ್ತು ತತ್ವಾಚರಣೆಗಳಲ್ಲಿ ವಿಭಿನ್ನತೆ ಹೊಂದಿರುವ ವಿವಿಧ ಪಂಥಗಳು ಕೂಡ ಕಂಡುಬರ್ತವೆ. ಈ ಒಂದು ಪ್ರಮುಖ ಧರ್ಮಗಳ ಅಷ್ಟೇ ಅಲ್ಲದೆ ನಂಬಿಕೆ, ಯಾರ ಮೇಲೆ, ದೇವರ ಮೇಲೆ ನಂಬಿಕೆ ಆಗಿರ್ಬೋದು ಅಥವಾ ಬೇರೆಯವರ ಮೇಲೆ ನಂಬಿಕೆ ಆಗಿರ್ಬೋದು, ಹಾಗೂ ತತ್ವಾಚರಣೆ ಅವರ ಒಂದು ಆಚರಣೆಗಳಾಗಿರ್ಬೋದು, ವಿಭಿನ್ನತೆಯನ್ನು ಹೊಂದಿರುವ ವಿವಿಧ ಪಂಥಗಳು, ಅವರ ಒಂದು ಆಚರಣೆಯಲ್ಲಿ ವಿವಿಧ ಒಂದು ಪಂಥಗಳು ಸಹಿತ ನಾವು ನೋಡ್ಬೋದು. ವಿವಿಧ ಪಂಥಗಳು ಕೂಡ ಎಲ್ಲಿ ಕಂಡು ಬರುತ್ತವೆ ಅಂತಂದರೆ ಅದು ನಮ್ಮ ಭಾರತ ದೇಶದಲ್ಲಿ ಅಂತಕ್ಕಂಥದ್ದು. ಇದಕ್ಕೆ ಶೈಕ್ಷಣಿಕ, ಆಡಳಿತಾತ್ಮಕ, ಔದ್ಯಮಿಕ ಮತ್ತು ವೈಜ್ಞಾನಿಕ ಶ್ರೇಷ್ಠತೆಯನ್ನು ಸೇರಿಸಿದಲ್ಲಿ ನಮಗೆ ಭೂತ, ವರ್ತಮಾನ ಹಾಗೂ ಭವಿಷ್ಯತ್ ಕಾಲಗಳೆಲ್ಲವೂ ಒಟ್ಟಿಗೆ ಇರುವುದು ಗೋಚರವಾಗುತ್ತದೆ ಅಂತಕ್ಕಂಥದ್ದು. ಅಂದರೆ ಇದಕ್ಕೆ ಈ ಒಂದು ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಇದಕ್ಕೆ ನಾವು ಶೈಕ್ಷಣಿಕವಾಗಿಯೂ ಆಡಳಿತಾತ್ಮಕ ಮತ್ತು ಔದ್ಯಮಿಕ ಮತ್ತು ವೈಜ್ಞಾನಿಕ ಶ್ರೇಷ್ಠತೆಯನ್ನು ಇವೆಲ್ಲ ಒಂದು ಸೇರಿಸಿದರೆ ನಮಗೆ ಭೂತ, ವರ್ತಮಾನ ಹಾಗೂ ಭವಿಷ್ಯತ್ ಕಾಲಗಳೆಲ್ಲವೂ ಒಟ್ಟಿಗೆ ಇರುವುದು ಗೋಚರವಾಗ್ತದೆ ಅಂತಕ್ಕಂಥದ್ದು. ತನ್ನ ವಿಕಾಸದ ಹಾದಿಯಲ್ಲಿ ಭಾರತೀಯ ಸಮಾಜವು ವೈವಿಧ್ಯತೆಯ ಒಂದು ಸಂಯೋಜಿತ ಸಂಸ್ಕೃತಿಯನ್ನು ಮೈಗೂಡಿಸಿಕೊಂಡಿದೆ ಅಂತಕ್ಕಂಥದ್ದು ಇಲ್ಲಿ ನಮಗೆ ತಿಳಿತದೆ ಅಂತಕ್ಕಂಥದ್ದು. ಇದಿಷ್ಟು ಏನಾಯ್ತು ಅಂದರೆ ಜಸ್ಟ್ ಫಾರ್ ಇಂಟ್ರಡಕ್ಷನ್ ಆಯಿತು. ಇದು ಯಾವುದು ಬಹುವಿಧ ಸಮಾಜದ ಉಗಮದ ಒಂದು ಪರಿಚಯ ಅಂದರೆ ಇಂಟ್ರಡಕ್ಷನ್ ಅನ್ನೋದು ನಮ್ಗೆ ಇವಾಗ ಆಯಿತು. ಆ ಒಂದು ಬಹುವಿಧ ಸಮಾಜದ ಉಗಮ, ಆ ಒಂದು ಸಮಾಜದಲ್ಲಿ ನಾವು ಏನೇನು ನೋಡ್ತೀವಿ ಅಂತಕ್ಕಂಥ ನಾವಿಲ್ಲಿ ನೋಡೋದಾದರೆ ಭಾರತದ ಜನಾಂಗೀಯ ಸಮೂಹಗಳು ನಾವು ನೋಡ್ತೇವೆ. ಅದರಲ್ಲಿ ಮೊದಲನೇ ಪಾಯಿಂಟ್ ಯಾವುದು? ಭಾರತದ ಜನಾಂಗೀಯ ಸಮೂಹಗಳು ಅಂತಕ್ಕಂಥದ್ದು. ಇದರಲ್ಲಿ ನಾವು ನೋಡಿದಾಗ
ಡಾಕ್ಟರ್ BS ಗುಹಾ ಅವರು ಭಾರತೀಯ ಜನಸಮೂಹದಲ್ಲಿ 6 ಪ್ರಮುಖ ಮೂಲಗಳು ಗುರುತಿಸಿದ್ದು ಅವರ ವರ್ಗೀಕರಣವನ್ನು ಅಧಿಕೃತವೆಂದು ಪರಿಗಣಿಸಲಾಗಿದೆ ಅಂತಕ್ಕಂಥದ್ದು. ಅಂದರೆ ಡಾಕ್ಟರ್ BS ಗುಹಾ ಇವರು ಭಾರತೀಯ ಒಂದು ಸಮಾಜಶಾಸ್ತ್ರಜ್ಞ ಅಂತಕ್ಕಂಥದ್ದು. ಇವರು ಎಲ್ಲ ಒಂದು ಅಧ್ಯಯನಗಳನ್ನು ಮಾಡಿ ಅವರು 6 ಪ್ರಮುಖ ಜನಾಂಗೀಯ ಮೂಲಗಳನ್ನು ಅವರು ಗುರುತಿಸ್ತಾರೆ ಅಂತಕ್ಕಂಥದ್ದು. ಅವು ಯಾವುವು ಅಂತಕ್ಕಂಥದ್ದು ಇವಾಗ ನಾವು ನೋಡೋಣ. ಮೊದಲನೇ ಒಂದು ಭಾರತೀಯ ಜನಾಂಗೀಯ ಸಮೂಹ ಯಾವುದಂತಂದರೆ ನಿಗ್ರಿಟೋ, ಎರಡನೇದು ಪ್ರೋಟೋ ಆಸ್ಟ್ರಲೈಡ್, ಮೂರನೇದು ಮಂಗೋಲೈಡ್, ನಾಲ್ಕನೇದು ಮೆಡಿಟೇರಿಯನ್ನರು, ಐದನೇದು ಪಶ್ಚಿಮ ಬ್ರಾಕಿಸೆಫಾಲರು, ಆರನೇದು ನಾರ್ಡಿಕನ್ನರು. ಅಂದರೆ ಇದು ಒಂದು 2 ಮಾರ್ಕ್ಸಿಗೂ ಸಹಿತ ಕೇಳ್ಬೋದು. ಈ ಒಂದು ಕ್ವಶನ್ ಏನಂತ ಹೇಳಿದ್ರೆ, ಭಾರತದ ಜನಾಂಗೀಯ ಯಾವುದಾದರೂ 2 ಜನಾಂಗೀಯ ಸಮೂಹಗಳು ಹೆಸರಿಸಿ ಅಥವಾ ಗುರುತಿಸಿ ಅಂತಕ್ಕಂಥದ್ದು ಹೇಳ್ಬೋದು. ಆವಾಗ ನೀವು ಈ ಒಂದು 6ರಲ್ಲಿ ಯಾವುದಾದರೂ ಒಂದು 2 ನೀವು ಬರೆಯಬಹುದು ಅಂತಕ್ಕಂಥದ್ದು. ಹಾಗೂ ಇದರ ಬಗ್ಗೆ ಒಂದು 5 ಮಾರ್ಕ್ಸಿಗೆ ಒಂದು ಕ್ವಶನ್ನು ಸಹಿತ ಕೇಳಿದ್ದಾರೆ. ಏನಂತಂದರೆ ಡಾಕ್ಟರ್ BS ಗುಹಾ ಅವರ ಭಾರತದ ಜನಾಂಗೀಯ ಸಮೂಹಗಳನ್ನು ಕುರಿತು ವಿವರಿಸಿ ಅಂತಕ್ಕಂಥದ್ರ ಬಗ್ಗೆ ಸಹಿತ 5 ಮಾರ್ಕ್ಸಿಗೆ ಕ್ವಶನ್ ಕೇಳಬಹುದು ನಿಮ್ಮ ಒಂದು ಎಕ್ಸಾಮ್ನಲ್ಲಿ. ಓಕೆನಾ ಫ್ರೆಂಡ್ಸ್? ಇವಾಗ ಈ ಒಂದು 6 ಜನಾಂಗೀಯ ಸಮೂಹಗಳ ಬಗ್ಗೆ ನಾವಿವಾಗ ನೋಡೋಣ. ಓಕೆನಾ? ಮೊದಲನೇದು ಯಾವುದಂತಂದರೆ ನಿಗ್ರಿಟೋ. ಈ ಒಂದು ನಿಗ್ರಿಟೋ ಜನಾಂಗದ ಬಗ್ಗೆ ನಾವು ತಿಳ್ಕೊಳ್ಬೇಕಂತಂದರೆ, ನಿಗ್ರಿಟೋ ಜನಾಂಗದ ದಕ್ಷಿಣ ಭಾಗದ ಕಡಾರ್, ಇರುಳ ಮತ್ತು ಪಾಣಿಯನ್ ಹಾಗೂ ಅಂಡಮಾನ್ ದ್ವೀಪಗಳ ಓಂಗೆ ಮತ್ತು ಜಾರ್ವಾ ಬುಡಕಟ್ಟಿನವರಲ್ಲಿ ಸ್ಪಷ್ಟವಾದ ನಿಗ್ರಿಟೋ ಲಕ್ಷಣಗಳಿವೆ ಅಂತಕ್ಕಂಥದ್ದು. ಅಂದರೆ ಈ ಒಂದು ದಕ್ಷಿಣ ಭಾಗದಲ್ಲಿರ್ತಕ್ಕಂತಹ ಒಂದು ಕಡಾರ್ ಆಗಿರ್ಬೋದು, ಇರುಳ ಮತ್ತು ಪಾಣಿಯನ್ ಹಾಗೂ ಅಂಡಮಾನ್ ದ್ವೀಪಗಳ ಓಂಗೆ, ಜಾರ್ವಾ ಅಂತಕ್ಕಂಥದ್ದು ಅವರ ಒಂದು ಬುಡಕಟ್ಟಿನವರಲ್ಲಿ ಈ ಒಂದು ನಿಗ್ರಿಟೋ ಜನಾಂಗದ ಒಂದು ಲಕ್ಷಣಗಳಿವೆ ಅಂತಕ್ಕಂಥದ್ದು ನಾವಿಲ್ಲಿ ನೋಡ್ಬೋದು. ನಿಗ್ರಿಟೋ ಜನಾಂಗದ ಕೆಲ ಲಕ್ಷಣಗಳನ್ನು ಅಂಗಾಮಿ ನಾಗ ಬುಡಕಟ್ಟಿನವರಲ್ಲಿ ಮತ್ತು ರಾಜ್ಮಹಲ್ ಪರ್ವತ ಪ್ರದೇಶದ ಬಡಿಗ ಬುಡಕಟ್ಟಿನವರಲ್ಲೂ ಕೂಡ ಕಾಣಬಹುದು ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಕೊಂಕಣ ಪ್ರದೇಶದಲ್ಲಿ ನಿಗ್ರಿಟೋ ಲಕ್ಷಣಗಳನ್ನು ಹೊಂದಿದ ಕೆಲ ಸಮೂಹಗಳು ಕಂಡುಬಂದರೂ ಅವರು ಭಾರತಕ್ಕೆ ಅರಬ್ ವ್ಯಾಪಾರಿಗಳೊಂದಿಗೆ ನಂತರ ಬಂದ ವಲಸಿಗರಾಗಿದ್ದಾರೆ ಅಂತಕ್ಕಂಥದ್ದು. ಅಂದರೆ ಈ ಒಂದು ಎಲ್ಲ ನಿಗ್ರಿಟೋ ಜನಾಂಗದ ಒಂದು ಲಕ್ಷಣಗಳು ಎಲ್ಲೆಲ್ಲಿ ಕಂಡು ಬಂದಿವೆ ಅಂತಕ್ಕಂಥದ್ದು ಇದರಲ್ಲಿ ನಾವು ನೋಡ್ತೀವಿ ಅಂತಕ್ಕಂಥದ್ದು. ಅಂದರೆ ಕೊಂಕಣ ಪ್ರದೇಶದಲ್ಲಿರ್ತಕ್ಕಂಥ ನಿಗ್ರಿಟೋ ಲಕ್ಷಣಗಳನ್ನು ಹೊಂದಿದ ಸ್ವಲ್ಪ ಕೆಲವು ಸಮೂಹಗಳು ಕಂಡು ಬಂದರೂ ಸಹಿತ ಅವರು ಭಾರತಕ್ಕೆ ಅರಬ್ ವ್ಯಾಪಾರಗಳೊಂದಿಗೆ ನಂತರ ಬಂದ ಅರಬ್ಬರು ಬರ್ತಾರಲ್ವ, ಅವರ ಒಂದು ನಂತರ ಬಂದಂತಹ ಒಂದು ವಲಸಿಗರಾಗಿರ್ತಾರೆ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಎರಡನೇದು ಯಾವುದಂತಂದರೆ ಪ್ರೋಟೋ ಆಸ್ಟ್ರಲೈಡ್ ಎಂಬಂತಕ್ಕಂಥದ್ದು. ಇದರ ಬಗ್ಗೆ ನಾವು ಇವಾಗ ತಿಳ್ಕೊಳ್ಳೋಣ. ಪ್ರೋಟೋ ಆಸ್ಟ್ರಲೈಡ್ ಸಮೂಹವು ಸಂಖ್ಯಾತ್ಮಕವಾಗಿ ಹೆಚ್ಚು ಮಹತ್ವಪೂರ್ಣವಾದದ್ದಾಗಿದೆ ಅಂತಕ್ಕಂಥದ್ದು. ಅಂದರೆ ಇವರ ಒಂದು ಸಂಖ್ಯೆ ಏನಿದೆ ಅಲ್ವಾ, ಅದು ಹೆಚ್ಚಿಗಾಗಿದೆ ಅಂತಕ್ಕಂಥದ್ದು. ಹೆಚ್ಚಿನ ಒಂದು ಜನರು ಇದ್ದಾರೆ ಅಂತಕ್ಕಂಥದ್ದು ನಮಗಿಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ ಅಂತಕ್ಕಂಥದ್ದು. ಮಧ್ಯ ಭಾರತದ ಬಹಳಷ್ಟು ಬುಡಕಟ್ಟು ಈ ಸಮೂಹಕ್ಕೆ ಸೇರುತ್ತವೆ ಅಂತಕ್ಕಂಥ. ಅಂದರೆ ನಮ್ಮ ಮಧ್ಯ ಭಾರತದ ಬಹಳಷ್ಟು ಬುಡಕಟ್ಟು ಜನಾಂಗಗಳಾಗಿರ್ಬೋದು ಅಥವಾ ಈ ಎಲ್ಲ ಬುಡಕಟ್ಟುಗಳು ಈ ಒಂದು ಸಮೂಹಕ್ಕೆ ಯಾವುದು ಪ್ರೋಟೋ ಆಸ್ಟ್ರಲೈಡ್ ಎಂಬಂತಕ್ಕಂಥ ಒಂದು ಜನಸಮೂಹಕ್ಕೆ ಸೇರುತ್ತವೆ ಅಂತಕ್ಕಂಥದ್ದು. ಇಂಡೋ ಆರ್ಯನ್ನರು ಈ ಸಮೂಹವನ್ನು ದಾಸ, ದಸ್ಸು ಮತ್ತು ನಿಷಾದ ಎಂಬಂತಹ ಮುಂತಾದ ಅವಹೇಳನಕಾರಿ ಪದಗಳಿಂದ ಕರೆಯುತ್ತಿದ್ದರು ಅಂತಕ್ಕಂಥದ್ದು. ಅಂದರೆ ಇವರನ್ನು ಇಂಡೋ ಆರ್ಯನ್ನರು ಏನಂತ ಹೇಳ್ತಾ ಇದ್ರು ಅಂದರೆ ದಾಸ, ದಸ್ಸು ಮತ್ತು ನಿಷಾದ್ ಎಂಬಂತಕ್ಕಂತಹ ಒಂದು ಅವಹೇಳನಕಾರಿ ಪದಗಳಿಂದ ಅವರಿಗೆ ಒಂದು ಕರೀತಿದ್ರು ಅಂತಕ್ಕಂಥದ್ದು. ಇವಾಗ ಮೂರನೇದಾಗಿ ನಾವು ನೋಡೋದಾದರೆ ಮಂಗೋಲಾಯ್ಡ್ ಅಂತಕ್ಕಂಥದ್ದು. ಈ ಒಂದು ಮಂಗೋಲಾಯ್ಡ್ ಅವರ ಬಗ್ಗೆ ನಾವು ನೋಡೋದಾದರೆ, ಈ ಒಂದು ಜನಾಂಗೀಯ ಸಮೂಹದ ಬಗ್ಗೆ ನಾವು ನೋಡೋದಾದರೆ, ಈ ಸಮೂಹಗಳಲ್ಲಿ 2 ಉಪಪಂಗಡಗಳಿವೆ ಅಂತಕ್ಕಂಥದ್ದು. 2 ಉಪಪಂಗಡಗಳು ಯಾವುವು ಅಂತ ಹೇಳಿದರೆ ಪಾಲಿಯೋ ಮಂಗೋಲೈಡ್ ಮತ್ತು ಟಿಬೆಟೋ ಮಂಗೋಲೈಡ್ ಎಂಬಂತಕ್ಕಂಥದ್ದು. ಹಿಮಾಲಯ ಪ್ರಾಂತ ಮತ್ತು ಭಾರತದ ಈಶಾನ್ಯ ಭಾಗದ ಬುಡಕಟ್ಟು ಸಮೂಹಗಳು ಮಂಗೋಲೈಡ್ ಪ್ರವರ್ಗಕ್ಕೆ ಸೇರುತ್ತವೆ ಅಂತಕ್ಕಂಥದ್ದು. ಹಿಮಾಲಯ ಅಂದರೆ ನಾವು ಉತ್ತರ ದಿಕ್ಕಿನಲ್ಲಿ ಉತ್ತರ ಭಾರತದಲ್ಲಿ ನಾವು ನೋಡ್ತೀವಿ. ಹಿಮಾಲಯ ಪ್ರಾಂತ ಆಗಿರ್ಬೋದು ಅಥವಾ ಈಶಾನ್ಯ ಭಾಗದ ಬುಡಕಟ್ಟು
ಸಮೂಹದ ಒಂದು ಮಂಗೋಲೈಡ್ ಆ ಒಂದು ಸಮೂಹಗಳು ಏನು ಮಂಗೋಲೈಡ್ ಪ್ರವರ್ಗಕ್ಕೆ ಸೇರ್ತವೆ ಅಂತಕ್ಕಂಥದ್ದು. ಅಸ್ಸಾಂ, ಪಶ್ಚಿಮ ಬಂಗಾಳ, ಮಣಿಪುರ್ ಮತ್ತು ತ್ರಿಪುರ ರಾಜ್ಯಗಳ ಬುಡಕಟ್ಟೇತರ ಸಮೂಹಗಳಲ್ಲೂ ಮಂಗೋಲೈಡ್ ಜನಾಂಗದ ಅಂದರೆ ಸ್ವಲ್ಪ ಲಕ್ಷಣಗಳು ಅನ್ನೋದು ಕಂಡು ಬರ್ತವೆ ಅಂತಕ್ಕಂಥದ್ದು ನಾವಿಲ್ಲಿ ನೋಡ್ಬೋದು. ಅದಾದ ನಂತರ 4ನೇದು ಒಂದು ಜನಸಮೂಹ ಯಾವುದು ಅಂತ ಹೇಳಿದ್ರೆ ಮೆಡಿಟೇರಿಯನ್ನರು ಅಂತಕ್ಕಂಥದ್ದು. ಇವರ ಒಂದು ಬಗ್ಗೆ ಅಷ್ಟೊಂದು ಏನು ಕೊಟ್ಟಿಲ್ಲ. ಇವರು ದ್ರಾವಿಡ ಭಾಷೆಗಳು ಮತ್ತು ಸಂಸ್ಕೃತಿಗಳೊಂದಿಗೆ ನಿಕಟ ಸಂಬಂಧ ಹೊಂದಿದ್ದಾರೆ ಅಂತಕ್ಕಂಥದ್ದು ನಾವಿಲ್ಲಿ ನೋಡ್ಬೋದು. ಇದರ ಬಗ್ಗೆ ಸ್ವಲ್ಪನೇ ಕೊಟ್ಟಿದ್ದಾರೆ. ಹಾಗೂ ಐದನೇದು ನಾವು ನೋಡುವಾಗ ಪಶ್ಚಿಮ ಬ್ರಾಕಿಸೆಫಾಲರು ಅಂತಕ್ಕಂಥದ್ದು. ಈ ಒಂದು ಜನಾಂಗೀಯ ಸಮೂಹದಲ್ಲಿ ಏನೇನು ನೋಡ್ತೀವಿ ಅಂತಕ್ಕಂಥದ್ರ ನಾವು ನೋಡೋದಾದರೆ ಇದರಲ್ಲಿ ಅಲ್ಪನೈಡ್, ದಿನರಿಕ್ ಮತ್ತು ಅರ್ಮೆನೈಡ್ ಎಂಬ 3 ಉಪವಿಭಾಗಗಳಿವೆ. ಇದರಲ್ಲಿ ಪಶ್ಚಿಮ ಬ್ರಾಕಿಸೆಫಾಲರ ಒಂದು ಜನಾಂಗೀಯ ಸಮೂಹಗಳಲ್ಲಿ 3 ಉಪವಿಭಾಗಗಳನ್ನು ನಾವು ನೋಡ್ತೀವಿ. ಅವು ಯಾವುವು ಅಂತಂದರೆ ಅಲ್ಪನೈಡ್, ದಿನರಿಕ್ ಮತ್ತು ಅರ್ಮೆನೈಡ್ ಎಂಬಂತಕ್ಕಂಥದ್ದು. ಉತ್ತರ ಮತ್ತು ಪಶ್ಚಿಮ ಭಾರತದ ಕೆಲ ಸಮೂಹಗಳಲ್ಲಿ ಅಲ್ಪನೈಡ್ ಮತ್ತು ದಿನರಿಕ್ ಲಕ್ಷಣಗಳು ಕಂಡುಬರ್ತವೆ. ಅದೇ ರೀತಿಯಾಗಿ ಪಾರ್ಸಿ ಜನಸಮೂಹವು ಅರ್ಮೆನೈಡ್ ಜನಾಂಗೀಯ ಲಕ್ಷಣಗಳನ್ನು ಹೊಂದಿದೆ ಅಂತಕ್ಕಂಥದ್ದು. ಮತ್ತು ಕೊನೆಯದಾಗಿರ್ತಕ್ಕಂಥ ಜನಾಂಗೀಯ ಸಮೂಹ ನಾರ್ಡಿಕ್ ಅಂತಕ್ಕಂಥದ್ದು. ನಾರ್ಡಿಕ್ ಅನ್ನರು ಅಂತ ಸಹಿತ ನಾವು ಕರೀಬಹುದು. ನಾರ್ಡಿಕ್ ಜನಾಂಗದವರು ಭಾರತಕ್ಕೆ ಆಗಮಿಸಿದ ಪ್ರಮುಖ ಜನಾಂಗೀಯ ಸಮೂಹಗಳಲ್ಲಿ ಕೊನೆಯವರಾಗಿದ್ದು, ಅಂದರೆ ಇವರು ಕೊನೆಯವರಾಗಿರ್ತಾರೆ. ಈ ಒಂದು ನಮ್ಮ ಭಾರತ ದೇಶಕ್ಕೆ ಬರ್ತಾರಲ್ವ ಅದರಲ್ಲಿ ಲಾಸ್ಟ್ ಆಗಿರ್ತಾರೆ, ಅಂದರೆ ಲಾಸ್ಟ್ ಕೊನೆಯವರಾಗಿದ್ದು ಭಾರತದ ಸಂಸ್ಕೃತಿ ಮತ್ತು ಸಮಾಜದ ಮೇಲೆ ಅಗಾಧ ಪ್ರಭಾವ ಬೀರಿರ್ತಾರೆ. ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ಸಂಸ್ಕೃತಿ ಆಗಿರ್ಬೋದು, ಅದೇ ರೀತಿಯಾಗಿ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಸಮಾಜ, ಸೊಸೈಟಿ ಮತ್ತು ವಾತಾವರಣ, ಪರಿಸರ ಅದರ ಮೇಲೆ ಇವರ ಒಂದು ಅಗಾಧವಾಗಿರ್ತಕ್ಕಂಥ ಒಂದು ಪ್ರಭಾವ ಬೀರ್ತಾರೆ. ಆದರೆ ಅವರು ಬರೋದಕ್ಕಿಂತ ಮುಂಚೆಯೇ ಭಾರತದಲ್ಲಿ ಒಂದು ವಿಶಿಷ್ಟ ಸಂಸ್ಕೃತಿಯು ವಿಕಾಸವಾಗಿತ್ತು. ಆ ಒಂದು ವಿಶಿಷ್ಟ ಸಂಸ್ಕೃತಿ ಯಾವುದಂತೇಳಿದ್ರೆ ಆ ಸಂಸ್ಕೃತಿಯನ್ನೇ ನಾವು ಏನಂತ ಕರಿತೀವಿ ಅಂದರೆ ಸಿಂಧೂ ಕಣಿವೆಯ ನಾಗರಿಕತೆ. ಅಂದರೆ ಅವರು ಬರೋದಕ್ಕಿಂತ ಮುಂಚೆಯೇ ನಮ್ಮ ಭಾರತ ದೇಶದಲ್ಲಿ ಸಿಂಧೂ ನಾಗರಿಕತೆ ಅನ್ನೋದು ಸೃಷ್ಟಿಯಾಗಿತ್ತು ಅಂತಕ್ಕಂಥದ್ದು ನಾವಿಲ್ಲಿ ನೋಡ್ತೀವಿ ಅಂತಕ್ಕಂಥದ್ದು. ಇದಿಷ್ಟು ಈ ಒಂದು ಡಾಕ್ಟರ್ BS ಗುಹಾ ಅವರ ಡಾಕ್ಟರ್ BS ಗುಹಾ ಅವರು ಗುರುತಿಸಿದಿರ್ತಕ್ಕಂಥ ಒಂದು 6 ಜನಾಂಗೀಯ ಅಂದರೆ 6 ಭಾರತೀಯ ಜನಾಂಗೀಯ ಸಮೂಹಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೀವಲ್ವ. ಅದೇ ರೀತಿಯಾಗಿ ಮುಂದೆ ನಾವು ನೋಡಿದಾಗ ಭಾರತೀಯ ನಾಗರಿಕತೆಯ ಉಗಮ ಅಂತಕ್ಕಂಥದ್ದು, ಅಂದರೆ ಇದರ ಬಗ್ಗೆ ನಾವು ನೋಡೋದಾದರೆ ಅಂದರೆ ಈ ಒಂದು ನಮ್ಮ ಭಾರತ ದೇಶದ ನಾಗರಿಕತೆ ಯಾವುದು? ಪ್ರಥಮ ನಾಗರಿಕತೆ ಸಿಂಧೂ ನದಿಯ ನಾಗರಿಕತೆ ಅಥವಾ ಸಿಂಧೂ ನಾಗರಿಕತೆ ಅಂತ ಕರಿತೀವಲ್ವ. ಆ ಒಂದು ನಾಗರಿಕತೆ ಉಗಮ ಯಾವ ಥರ ಆಯಿತು ಅಂತಕ್ಕಂಥದ್ದು ನಾವು ಇಲ್ಲಿ ನೋಡೋಣ. ಸಿಂಧೂ ಕಣಿವೆಯ ನಾಗರಿಕತೆಯನ್ನು ಭಾರತದ ಆರ್ಯ ಪೂರ್ವ ನಿವಾಸಿಗಳು ಮತ್ತು ಆರ್ಯ ಜಂಟಿಯಾಗಿ ನಿರ್ಮಿಸಿದ್ದಾರೆ ಅಂತಕ್ಕಂಥದ್ದು. ಅಂದರೆ ಸಿಂಧೂ ನಾಗರಿಕತೆಯನ್ನು ಯಾರು ನಿರ್ಮಿಸಿದ್ದಾರೆ ಅಂತಕ್ಕಂಥದ್ದು ನಾವು ನೋಡೋದಾದರೆ ಭಾರತದ ಆರ್ಯ ಪೂರ್ವ ನಿವಾಸಿಗಳು ಮತ್ತು ಆರ್ಯರು, ಅಂದರೆ ಆರ್ಯರ ಒಂದು ಪೂರ್ವ ನಿವಾಸಿಗಳು ಮತ್ತು ಆರ್ಯರು ಜಂಟಿಯಾಗಿ ನಿರ್ಮಿಸಿರ್ತಕ್ಕಂಥ ಒಂದು ನಾಗರಿಕತೆ ಯಾವುದಂತಂದರೆ ಅದು ಸಿಂಧೂ ಕಣಿವೆಯ ನಾಗರಿಕತೆ ಅಥವಾ ಸಿಂಧೂ ನಾಗರಿಕತೆ ಅಂತಲೂ ಸಹಿತ ನಾವು ಕರೀಬಹುದು. ಸಿಂಧೂ ಕಣಿವೆಯ ಜನರು ವಿವಿಧ ಜನಾಂಗಗಳಿಗೆ ಸೇರಿದವರಾಗಿದ್ದರು. ಅಂದರೆ ಸಿಂಧೂ ನಾಗರಿಕತೆಯಲ್ಲಿ ಅನೇಕ ಒಂದು ಜನಾಂಗಗಳಿಗೆ ಸೇರಿದವರಾಗಿರುತ್ತಾರೆ. ಸಿಂಧೂ ನಾಗರಿಕತೆಯು ವಿವಿಧ ಜನಾಂಗಗಳ ಕೊಡುಗೆಗಳ ಸಮ್ಮಿಶ್ರಣವಾಗಿದೆ. ಅಂದರೆ ಅನೇಕ ಜನಾಂಗಗಳು ಸಹಿತ ಆ ಒಂದು ನಾಗರಿಕತೆಯಲ್ಲಿ ಕಂಡು ಬರ್ತವೆ ಅಂತಕ್ಕಂಥದ್ದು. ಸಿಂಧೂ ಕಣಿವೆಯ ನಾಗರಿಕತೆಯ ಕುರುಹುಗಳು ಮುಖ್ಯವಾಗಿ ಮೊಹೆಂಜೊದಾರೋ ಹಾಗೂ ಈಗಿನ ಪಾಕಿಸ್ತಾನದ ಸಿಂಧ್ ಪ್ರದೇಶದಲ್ಲಿರುವ ಹರಪ್ಪ ನಗರಗಳಲ್ಲಿ ಕಾಣಬಹುದು. ಅಂದರೆ ಈ ಒಂದು ಸಿಂಧೂ ನಾಗರಿಕತೆ ಇದೆ ಅಂತಕ್ಕಂಥ ಅಂದರೆ ನಮ್ಗೆ ಆಧಾರ ಬೇಕಲ್ವಾ, ಆಧಾರ ಇದ್ರೇನಲ್ವ ಇತಿಹಾಸ ಸೃಷ್ಟಿಯಾಗೋದು. ಸೊ ಅದಕ್ಕೆ ಈ ಒಂದು ನಾಗರಿಕತೆ ಸೃಷ್ಟಿಯಾಗಿದೆ ಅನ್ನೋದಕ್ಕೆ ಮುಖ್ಯವಾಗಿರ್ತಕ್ಕಂಥ ಎವಿಡೆನ್ಸ್ ಅಥವಾ ಆಧಾರ ಯಾವುದಾದ್ರೂ ಇದೆ ಅಂತಕ್ಕಂಥದ್ದು ನಾವು ನೋಡೋದಾದರೆ ಮೊಹೆಂಜೊದಾರೋದಲ್ಲಿ, ಅಂದರೆ ಈಗಿನ ಪಾಕಿಸ್ತಾನದ ಒಂದು ಸಿಂಧ್ ಪ್ರದೇಶದಲ್ಲಿರ್ತಕ್ಕಂತಹ ಒಂದು ಹರಪ್ಪ ನಗರಗಳಲ್ಲಿ ಸಹಿತ ನಾವು ಕಾಣಬಹುದು.
ಅಂತಕ್ಕಂಥದ್ದು. ಅದೇ ರೀತಿಯಾಗಿ ನಂತರದ ಕಾಲಾವಧಿಗಳಲ್ಲಿ ನಡೆಸಲಾದ ಉತ್ಖನನಗಳು ಕೋಟ್ ದೀಜಿ ಇದು ಸಿಂಧ್ ಪಾಕಿಸ್ತಾನದಲ್ಲಿ ಕಂಡುಬರುತ್ತದೆ. ಕಾಲಿಬಂಗನ್ ಇದು ರಾಜಸ್ಥಾನ ಈ ಒಂದು ನಮ್ಮ ಭಾರತ ದೇಶದಲ್ಲಿ ಕಂಡುಬರುತ್ತದೆ. ರೂಪಾರ್ ಪಂಜಾಬ್ ಭಾರತ ದೇಶದಲ್ಲಿ ಸಹಿತ ಕಂಡುಬರುತ್ತದೆ. ಲೋಥಲ್ ಎಂಬಂತಕ್ಕಂಥದ್ದು ಇದನ್ನು ಸಹಿತ ಗುಜರಾತ್ ಅಂದರೆ ನಮ್ಮ ಭಾರತ ದೇಶದಲ್ಲಿ ಸಹಿತ ಕಂಡುಬರುತ್ತದೆ ಅಂತಕ್ಕಂಥದ್ದು. ಈ ಪ್ರದೇಶಗಳು ಸಿಂಧು ನಾಗರಿಕತೆಯ ಇತರ ಪ್ರಮುಖ ಸ್ಥಳಗಳಾಗಿವೆ ಅಂತಕ್ಕಂಥದ್ದು. ಕೇಳಿದರೆ 2 ಮಾರ್ಕ್ಸಿಗೆ ಕ್ವಶನ್ ಕೇಳ್ಬೋದು. ಅಂದರೆ ಸಿಂಧು ನಾಗರಿಕತೆಯ ಪ್ರಮುಖ ಸ್ಥಳಗಳು ಅಥವಾ ನಿವಾಸಗಳನ್ನು ಹೆಸರಿಸಿ ಅಥವಾ ಗುರುತಿಸಿ ಅಥವಾ ಬರೆಯಿರಿ ಅಂತಲೂ ಸಹಿತ ಕೇಳ್ಬೋದು. ಆವಾಗ ಈ ಒಂದು 4-5ರಲ್ಲಿ ಯಾವುದಾದ್ರೂ 1-2 ಬರೆದ್ರೂ ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ಓಕೆನಾ ಫ್ರೆಂಡ್ಸ್? ಸರಿ, ಆನಂತರ ಈ ನಾಗರಿಕತೆಯ ಪಳೆಯುಳಿಕೆಗಳಲ್ಲಿ ಪ್ರೋಟೋ ಆಸ್ಟ್ರಲಾಯ್ಡ್, ಮೆಡಿಟೇರಿಯನ್, ಆಲ್ಪೈನ್ ಮತ್ತು ಮಂಗೋಲಾಯ್ಡ್ ಜನಾಂಗೀಯ ಮೂಲಾಂಶಗಳು ಪತ್ತೆಯಾಗಿದ್ದು ಇವರೆಲ್ಲರೂ ನಾಗರಿಕತೆಯ ಬೆಳವಣಿಗೆಗೆ ಕೊಡುಗೆ ಸಲ್ಲಿಸಿದ್ದರೆನ್ನುವುದು ಸ್ಪಷ್ಟವಾಗುತ್ತದೆ ಅಂತಕ್ಕಂಥದ್ದು. ಈ ಒಂದು ನಾಗರಿಕತೆ ಒಂದು ಪಳೆಯುಳಿಕೆಗಳಲ್ಲಿ ಯಾರ್ಯಾರು ಅಂದರೆ ಪ್ರೋಟೋ ಆಸ್ಟ್ರಲಾಯ್ಡ್ಗಳಾಗಿರ್ಬೋದು, ಮೆಡಿಟೇರಿಯನ್ ಆಗಿರ್ಬೋದು, ಆಲ್ಪೈನ್ ಮತ್ತು ಮಂಗೋಲಾಯ್ಡ್ ಜನಾಂಗೀಯ ಮೂಲಾಂಶಗಳು ಸಹಿತ ಇದರಲ್ಲಿ ಒಂದು ಪತ್ತೆಯಾಗಿದ್ದು ಇವರೆಲ್ಲರೂ ಈ ಒಂದು ನಾಗರಿಕತೆ ಅಂದರೆ ಸಿಂಧು ನಾಗರಿಕತೆಯ ಒಂದು ಬೆಳವಣಿಗೆಗೆ ವಿಕಾಸಕ್ಕೆ ಒಂದು ಕೊಡುಗೆ ಸಲ್ಲಿಸಿದ್ದಾರೆನ್ನುವುದು ಸ್ಪಷ್ಟವಾಗಿ ನಮಗಿಲ್ಲಿ ಗೊತ್ತಾಗುತ್ತದೆ ಅಂತಕ್ಕಂಥದ್ದು. ಸಿಂಧು ನಾಗರಿಕತೆಯು ಅತ್ಯದ್ಭುತವಾದ ಯೋಜನೆ ಮಾಡಲಾಗಿದ್ದ ನಗರ ನಾಗರಿಕತೆಯಾಗಿದೆ. ಅಂದರೆ ಸಿಂಧು ನಾಗರಿಕತೆ ಅಂತಕ್ಕಂಥದ್ದು ಸುಮ್ಮನೆ ಅಲ್ಲ, ಅವರು ಒಂದು ಈಗಿನ ನಾವು ನಗರದಲ್ಲಿ ಯಾವ ಥರ ಜೀವನ ಮಾಡ್ತಿದ್ದೇವಲ್ವ, ಅವರು ಸುಮಾರು 5,000 ವರ್ಷಗಳ ಹಿಂದೆಯೇ ಅವರು ಈ ಒಂದು ಜೀವನವನ್ನು ಅವರು ಮಾಡ್ತಾಯಿದ್ರು ಅಂತಕ್ಕಂಥದ್ದು ಅವರ ಒಂದು ನಗರ ನಾಗರಿಕತೆಯಾಗಿದೆ ಅಂತ ನಾವು ಕರಿತೀವಿ ಅಂತಕ್ಕಂಥದ್ದು. ಸಮಾಜಶಾಸ್ತ್ರೀಯ ದೃಷ್ಟಿಕೋನದಿಂದ ಹೇಳುವುದಾದಲ್ಲಿ ಈ ಹಂತದಲ್ಲಿ ಭಾರತೀಯ ನಾಗರಿಕತೆ ಆರಂಭವನ್ನು ಇಲ್ಲಿಂದ ಗುರುತಿಸಬಹುದು ಅಂತಕ್ಕಂಥದ್ದು. ಈ ಒಂದು ಸಮಾಜಶಾಸ್ತ್ರೀಯ ಒಂದು ದೃಷ್ಟಿಕೋನದಲ್ಲಿ ನಾವು ನೋಡೋದಾದರೆ ಈ ಒಂದು ನಮ್ಮ ಭಾರತದ ಒಂದು ನಾಗರಿಕತೆ ಅಂತಕ್ಕಂಥದ್ದು ಭಾರತದಲ್ಲಿ ನಾಗರಿಕತೆ ಅಂತಕ್ಕಂಥದ್ದು ಎಲ್ಲಿಂದ ಆರಂಭವಾಯಿತು ಅಂದರೆ ಈ ಒಂದು ನಾಗರಿಕತೆಯಿಂದ ಆರಂಭವಾಯಿತು ಅಂತಕ್ಕಂಥದ್ದು ನಾವಿಲ್ಲಿ ನೋಡ್ಬೋದು ಅಂತಕ್ಕಂಥದ್ದು. ಅದರ ಕೆಲ ಮೂಲಾಂಶಗಳು ಇಂದಿಗೂ ಮುಂದುವರೆದಿವೆ. ಈ ಕಾಲಾವಧಿಯಲ್ಲಿ ಶಿವಲಿಂಗ ಆರಾಧನೆ ಮತ್ತು ಮಾತೃದೇವತಾರಾಧನೆಗಳು ಆಚರಣೆಯಲ್ಲಿದ್ದವು. ಅವರು ಶಿವಲಿಂಗವನ್ನು ಅಥವಾ ಶಿವನನ್ನು ಪೂಜಿಸ್ತಾ ಇದ್ದರು, ಆ ಶಿವನನ್ನು ಆರಾಧನೆ ಮಾಡ್ತಾಯಿದ್ರು. ಹಾಗೂ ಮಾತೃದೇವತಾ ಆರಾಧನೆಗಳು ಸಹಿತ ಅವರಲ್ಲಿ ಇದ್ದವು ಅಂತಕ್ಕಂಥ ಅವರು ಒಂದು ಆಚರಣೆ ಮಾಡ್ತಾಯಿದ್ರು ಅಂತಕ್ಕಂಥದ್ದು ನಾವಿಲ್ಲಿ ನೋಡ್ಬೋದು. ಸೊ ಈ ವಿಡಿಯೋ ತಮಗೆಲ್ರಿಗೂ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಸೊ ಕೊನೆಯದಾಗಿ ಈ ಒಂದು ಅರಣ್ಯೀಕರಣದ ಒಂದು ಪ್ರಕ್ರಿಯೆ ಅಂತಕ್ಕಂಥದ್ದು ಏನಿದೆ ಅಲ್ವಾ, ಇದು ಮುಂದಿನ ಒಂದು ಕ್ಲಾಸಲ್ಲಿ ನಾವು ನೋಡೋಣ. ಸೊ ಥ್ಯಾಂಕ್ ಯು ಸೋ ಮಚ್. ಓಕೆ, ಹ್ಯಾವ್ ಎ ನೈಸ್ ಡೇ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.